ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಹಿಸ್ಟ್ರಿ ಈ ಪ್ರಶ್ನೆಯು 2015ರಿಂದ 2024ರವರೆಗೆ ಪದೇ ಪದೇ ರಿಪೀಟ್ ಆಗುತ್ತಿದ್ದ ಈ ಕ್ವಶನನ್ನು ಪಿಕ್ಸ್ ಅಂತಲೇ ಹೇಳಬಹುದು. ಯಾವುದು ಈ ಪ್ರಶ್ನೆ ಅಂತ ಹೇಳಿದರೆ, ಭಾರತ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ? ಯಾವ ರೀತಿಯಾಗಿ ಸರಿಯಾಗಿ ಬರೆಯಬೇಕೆಂದರೆ ಪೀಠಿಕೆ, ವಿಷಯ, ನಿರೂಪಣೆ, ಉಪಸಂಹಾರ, ಯಾವ ರೀತಿ ಪಾಯಿಂಟನ್ನು ಹಾಕಬೇಕು, ಯಾವ ರೀತಿ ಕವಿಗಳ ಹೆಸರು ಬರೆಯಬೇಕು, 5ರಿಂದ 6 ಪಾಯಿಂಟ್ ಬರುತ್ತವೆ. ನಡೀರಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಹಾಗಾದರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ಒಂದು ಮಿಡ್-ಟರ್ಮ್ ಆಗಿರ್ಬೋದು, ಪೂರ್ವ ಸಿದ್ಧತಾ ಆಗಿರ್ಬೋದು, ಆ್ಯನ್ಯುವಲ್ ಸಪ್ಲಿಮೆಂಟ್ರಿ ಎಲ್ಲ ಪರೀಕ್ಷೆಗೆ ರಿಪೀಟ್ ಆಗುವ ಪ್ರಶ್ನೆಯಾಗಿದೆ. ಪ್ರಶ್ನೆಯು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂಥ ತುಂಬ ನಿರೀಕ್ಷೆ ಇದೆ. 2023ರಿಂದ 2024ರವರೆಗೆ ಕೇಳಿರೋ ಪ್ರಶ್ನೆಯಾಗಿದೆ. 10 ಅಂಕದ ಪ್ರಶ್ನೆ. ಕ್ವಶನ್ ನೋಡೋಣ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ? ನೋಡೋಣ. ಹೀಗೆ ಪೀಠಿಕೆದಲ್ಲಿ ಏನೇನು ಬರೀಬೇಕು ನೋಡೋಣ. ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲವು ವಿಶಿಷ್ಟ ಸ್ಥಾನಮಾನ ಪಡೆದಿದೆ. ಈ ಯುಗದ ಸರ್ವಾಂಗೀಣ ಬೆಳವಣಿಗೆಯಿಂದಾಗಿ ಯುರೋಪಿಯನ್ ಬರಹಗಾರರು ಈ ಕಾಲದಲ್ಲಿ ಗ್ರೀಸ್ನ ಪೆರಿಕ್ಲಸ್, ರೋಮನ್ ಅಗಸ್ಟಸ್ ಸೀಸರ್, ಇಂಗ್ಲೆಂಡಿನ ರಾಣಿ ಎಲಿಜಬೆತ್ಳ ಕಾಲಕ್ಕೆ ಹೋಲಿಸಿದರೆ ಧರ್ಮ, ಶಿಕ್ಷಣ, ಸಾಹಿತ್ಯ, ವಾಸ್ತುಶಿಲ್ಪ, ವಿಜ್ಞಾನ, ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅವರ ಸಾಧನೆಗಳನ್ನು ಈ ಕೆಳಕಂಡಂತೆ ನೋಡಬಹುದು. ಮೊದಲನೆಯದಾಗಿ ಹಿಂದೂ ಧರ್ಮದ ಪುನರುತ್ಥಾನ. ಗುಪ್ತರ ಆಳ್ವಿಕೆಯ ಪೂರ್ವದಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಪ್ರಭಾವದಿಂದಾಗಿ ಹಿಂದೂ ಧರ್ಮ ತನ್ನ ಪ್ರಭಾವವನ್ನು ಕಳೆದುಕೊಂಡಿತು. ಆದರೆ ಗುಪ್ತರ ಕಾಲದಲ್ಲಿ ಹಿಂದೂ ಧರ್ಮದಲ್ಲಿ ಪುನರುತ್ಥಾನವಾಯಿತು. ಹಿಂದೂ ಧರ್ಮ ರಾಜಧರ್ಮವಾಯಿತು. ಆದಾಗ್ಯೂ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಕಡೆಗೆ ಸಹಿಷ್ಣುಗಳಾಗಿದ್ದರು. ವೈದಿಕ ವಿಧಿ-ವಿಧಾನಗಳು, ಸಂಪ್ರದಾಯಗಳು, ಯಜ್ಞಗಳು, ಆಚರಣೆಗಳು ಪ್ರಾಮುಖ್ಯ ಪಡೆದು ಅವರು ವೈಷ್ಣವ ಧರ್ಮದ ಅನುಯಾಯಿಗಳಾಗಿದ್ದು ಪರಮ ಭಗವತ್ ಎಂಬ ಬಿರುದನ್ನು ಹೊಂದಿದರು. ಇವರ ಕಾಲದಲ್ಲಿ ಶೈವ ಮತ್ತು ಶಾಕ್ತ ಪಂಥಗಳು ಸಹ ಜನಪ್ರಿಯವಾಗಿದ್ದವು. ಹಾಗಾದರೆ ಶಿಕ್ಷಣದಲ್ಲಿ ನೋಡೋಣ. ಗುಪ್ತ ರಾಜರು ಸ್ವತಃ ವಿದ್ವಾಂಸರು, ಕವಿಗಳು ಆಗಿದ್ದು ಶಿಕ್ಷಣ ಮಹಾನ್ ಪೋಷಕರಾಗಿದ್ದರು. ತಕ್ಷಶಿಲಾ, ನಳಂದ, ಅಜಂತ ಮತ್ತು ಸಾರನಾಥಗಳು ಹೆಸರಾಂತ ವಿಶ್ವವಿದ್ಯಾಲಯಗಳಾದವು. ವಿದೇಶಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸುವುದರಿಂದ ಪಾಟಲಿಪುತ್ರ ಯುದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು. ಇವರ ಕಾಲದಲ್ಲಿ ಪುರಾಣಗಳು, ವೇದಗಳು, ಅಂಕಗಣಿತ, ತತ್ವಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ವಿಜ್ಞಾನ ಪ್ರಮುಖ ಬೋಧನಾ ವಿಷಯಗಳು. ಹೀಗೆ ಹೆಡ್ಲೈನ್ ಸ್ವಲ್ಪ ಅವರಿಗೆ ಎದ್ದು ಕಾಣೋದ್ರಿಂದ ಆನ್ಸರ್ ಶೀಟ್ ಚೆಕ್ ಮಾಡುವ ವೇಳೆಯಲ್ಲಿ ಹೀಗೆ ಮಾಡಿದ ಕಾರಣದಿಂದ ಒಂದು ಸ್ವಲ್ಪ ಅಂಕಗಳನ್ನು ಹೆಚ್ಚಿಗೆ ನೀಡುವ ಸಾಧ್ಯತೆ ಸಹ ಇರುತ್ತದೆ. ಸಾಹಿತ್ಯ. ಗುಪ್ತರ ಯುಗವನ್ನು ಸಂಸ್ಕೃತ ಸಾಹಿತ್ಯ ಸುವರ್ಣ ಯುಗ ಎಂದು ಕರೆಯಲಾಗಿದೆ. ವೈದಿಕ ಕಾಲದಿಂದಲೂ ಮೌಖಿಕ ರೂಪದಲ್ಲಿದ್ದ ವೈದಿಕ ಸಾಹಿತ್ಯ ಬರವಣಿಗೆಯ ರೂಪವನ್ನು ಪಡೆಯಿತು. ಗುಪ್ತ ರಾಜ ಸಮುದ್ರಗುಪ್ತ ಸ್ವತಃ ವಿದ್ವಾಂಸನಾಗಿದ್ದು ಕವಿರಾಜನೆಂದು ಹೆಸರಾಗಿದ್ದನು. 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನಗಳೆಂದು ಹೆಸರಾದ ವಿದ್ವಾಂಸರಿದ್ದರು. ಅವರ ಕಾಲದ ಕವಿಗಳು ಮತ್ತು ಕೃತಿಗಳು ಕೆಳಕಂಡಂತೆ ಕಾಣಬಹುದು. ಕಾಳಿದಾಸ. ವಿಕ್ರಮೋರ್ವಶೀಯ, ಶಾಕುಂತಲ, ಗೀತಕಾವ್ಯ ಇತ್ಯಾದಿಗಳು ಕಾಳಿದಾಸ ಕೃತಿಗಳು ಬರೆದನು. ಶೂದ್ರನ ಕೃತಿ. ಋತ್ವಕಟಿಕ, ಭಾರವಿ, ಕಿರಾತಾರ್ಜುನೀಯಂ, ದಂಡಿ, ದಶಕುಮಾರಚರಿತೆ. ವಿಶಾಖದತ್ತ, ಮುದ್ರಾರಾಕ್ಷಸ, ದೇವಿ ಚಂದ್ರಗುಪ್ತರಿ. ವಿಷ್ಣುಶರ್ಮ, ಪಂಚತಂತ್ರ. ಭವಭೂತಿ, ಉತ್ತರಾಮಚರಿತೆ. ಶಂಕು, ಶಿಲ್ಪಶಾಸ್ತ್ರ. ಅಮರಸಿಂಹ, ಅಮರಕೋಶ. ಕ್ಷಪಣಕ, ಜ್ಯೋತಿಷ್ಯಶಾಸ್ತ್ರ. ಘಟಕರ್ಷರ ಕಾವ್ಯ ಇತ್ಯಾದಿಗಳಾಗಿರುತ್ತೆ. 5ನೇ ಪಾಯಿಂಟ್. ವಿಜ್ಞಾನ ಮತ್ತು ತಂತ್ರಜ್ಞಾನ. ವಿಜ್ಞಾನ, ಗಣಿತ, ಖಗೋಳ, ವೈದ್ಯಶಾಸ್ತ್ರ ಮತ್ತು ಲೋಹಶಾಸ್ತ್ರಗಳಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸಿದೆ. ಖಗೋಳ ಮತ್ತು ಗಣಿತಶಾಸ್ತ್ರ ನೋಡ. ಆರ್ಯಭಟ್ಟ ಏನೇನು ಮಾಡಿದೆ? ಪ್ರಸಿದ್ಧ ಖಗೋಳ ಗಣಿತಶಾಸ್ತ್ರಜ್ಞ. ಇವನ ಕೃತಿಗಳ ಆರ್ಯಭಟೀಯಂ ನಲ್ಲಿ
ದಶಮಾಂಶ ಪದ್ಧತಿಯ ಬಗ್ಗೆ ಹಾಗೂ ಸೂರ್ಯ ಸಿದ್ಧಾಂತದಲ್ಲಿ ಭೂಮಿಯ ಚಲನೆ ಮತ್ತು ಗ್ರಹಗಳ ಸಂಭವಿಸುವಿಕೆ ಬಗ್ಗೆ ವಿವರಿಸಿದ್ದಾನೆ. ಆರ್ಯಭಟಿಯಲ್ಲಿ ವರಾಹಮಿಹಿರ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞನಾಗಿದ್ದನು. ತನ್ನ ಕೃತಿ ಬೃಹತ್ ಸಂಹಿತೆಯಲ್ಲಿ ಆಕಾರಕಾಯಗಳ ಚಲನೆಯ ಬಗ್ಗೆ ತಿಳಿಸಿದ್ದಾರೆ. ಇತರೆ ಕೃತಿಗಳೆಂದರೆ ಬೃಹತ್ ಜಾತಕ, ಲಘು ಜಾತಕಗಳಾಗಿವೆ. ಬ್ರಹ್ಮಗುಪ್ತ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ, ಶೂನ್ಯದ ಪ್ರಾಮುಖ್ಯತೆ ತಿಳಿಸಿದನು. ವೈದ್ಯಶಾಸ್ತ್ರ ಚರಕ ಸಂಹಿತೆ, ಸುಶ್ರುತ ಸಂಹಿತೆ, ವಾಗ್ಭಟ, ಅಷ್ಟಾಂಗ ಸಂಗ್ರಹ, ಧನ್ವಂತರಿ ಭಾರತ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗಿದೆ. ಲೋಹಶಾಸ್ತ್ರ ದೆಹಲಿ ಸಮೀಪದ ಮೆಹ್ರಾಲಿಯಲ್ಲಿ ದೊರೆತಿರುವ ಕಬ್ಬಿಣ ಸ್ತಂಭ ಶಾಸನವು ಶತಮಾನಗಳಿಂದ ಬಿಸಿಲು ಮಳೆಗೆ ಓಡಿಕೊಂಡಿದ್ದರೂ ತುಕ್ಕು ಹಿಡಿಯದೆ ನಿಂತಿರುವ ಅದರ ಲೋಹಶಾಸ್ತ್ರವನ್ನು ತಿಳಿಸುತ್ತದೆ. ಇತರ ಕಾಲದ ಚಿತ್ರಕಲೆಗಳನ್ನು ಗ್ವಾಲಿಯರ್ ಸಮೀಪದ ಬಾಘಾ ಗುಹೆಗಳು ಮತ್ತು ಅಜಂತಾದ ಗುಹೆಗಳು ಕಾಣಬಹುದು. ಅಜಂತಾದ 17ನೇ ಗುಹೆಯು ತಾಯಿ ಮತ್ತು ಮಗು ವರ್ಣಚಿತ್ರ ನೈಜತೆ ಮತ್ತು ಸುಂದರವಾಗಿದ್ದು, ಇದು ಅಜಂತಾ ಚಿತ್ರಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ. ಉಪಸಂಹಾರ ನೋಡೋಣ. ಈ ಮೇಲಿನ ವಾಕ್ಯಗಳನ್ನು ನೋಡಿದಾಗ ಗುಪ್ತರ ಕಾಲವನ್ನು ಸುವರ್ಣಯುಗ ಎಂದು ಕರೆಯಲು ಈ ಮೇಲಿನ ವಾಕ್ಯಗಳು ಕಾರಣವಾಗುತ್ತದೆ. ನೀವು ಒಟ್ಟಿನಲ್ಲಿ ಉಪಸಂಹಾರಕ್ಕೆ ಸಂಬಂಧಿಸಿದಂತೆ ನೀವು ಸಹ ಓನಾಗಿ ಬರೆಯಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.